ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUCಯ ಪಠ್ಯಪುಸ್ತಕದಲ್ಲಿ ಸಾಹಿತ್ಯ ಸಂಚಲನದಲ್ಲಿ ಏನು ಮಾಡಿದ್ದೇವೆ, ಈಗಾಗಲೇ ಇಲ್ಲಿ 3 ವಚನಗಳನ್ನು, 2 ಗದ್ಯ ಭಾಗಗಳನ್ನು ಹಾಗೂ 4 ಭಾಗ ನಾಟಕ ಭಾಗವನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಅದರಲ್ಲಿ ಬರ್ತಾ ಇರುವಂಥ ಅಂದರೆ 14ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಬರ್ತಾ ಇರುವಂಥ ಒಂದು 50 ಮಾರ್ಕ್ಸಿನ ಪರೀಕ್ಷೆಯಲ್ಲಿ ನೀವು ಇಲ್ಲಿ ಇವತ್ತು ಏನು ಮಾಡಬೇಕಾಗಿದೆ ಅಂತಂದರೆ, ಅದರಲ್ಲಿ ವ್ಯಾಕರಣಾಂಶ ಅಂತ ಬರ್ತವೆ. ಪಠ್ಯಪುಸ್ತಕದ ಹಿಂದಿನ ಒಂದು ಭಾಗ ಅಂದರೆ ನಾನು ಈಗೇನು 3 ವಚನಗಳನ್ನು ಹೇಳಿದ್ದೇನೆ, ಅಲ್ಲಿ ರಾಗಿ ಮುದ್ದೆ ಮತ್ತು ಗಾಂಧಿ ಪಾಠವನ್ನು ಹೇಳಿದ್ದೇನೆ. ಅದರ ಒಂದು ಹಿಂದಿನ ಭಾಗದಲ್ಲಿ ಇವಾಗ ಭಾಷಾಭ್ಯಾಸ ಅಂತ ಕೊಡ್ತಾರೆ. ನೋಡ್ರಿ, ಭಾಷಾಭ್ಯಾಸ ಅದರಲ್ಲಿ ನಮಗೆ ವರ್ಕ್ ಬುಕ್ ಅಂತ ಬರ್ತದೆ. ವರ್ಕ್ ಬುಕ್, ಹೋಮ್ ವರ್ಕ್ ಬುಕ್ ಅಂತ, ಅದು ಪ್ರಯೋಗ ಪ್ರಣತಿ ಅಂತ. ಇದೆಲ್ಲ ಅಂಗಡಿಗಳಲ್ಲಿ ಕೊಡ್ತಾರೆ. ನಿಮ್ಗೆ ಟೆಕ್ಸ್ಟ್ ಬುಕ್ ತೊಗೊಳ್ತಿರಲ್ಲ, ಆ ಟೆಕ್ಸ್ಟ್ ಬುಕ್ ಜೊತೆ ಇವತ್ತಾದ ಒಂದು ಗ್ರಾಮರ್ ಬುಕ್ಕನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಬರ್ತಾ ಇರುವಂಥ ಒಂದು ಗ್ರಾಮರನ್ನು ಬಿಟ್ಟು ಬೇರೆದನ್ನು ಜನರಲ್ಲನ್ನು ಹೇಳೋದಿಲ್ಲ. ಈಗ ನಾವೇನು ಮಾಡೋಣ, ಅದ್ರ ಬಗ್ಗೆ ಸ್ವಲ್ಪ ಗ್ರಾಮರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಭಾಷಾಭ್ಯಾಸದಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ, ನೀವು ಬರ್ತಾ ಇರುವಂಥ 50 ಮಾರ್ಕ್ಸಿನ ಒಂದು ಟೆಸ್ಟ್ನಲ್ಲಿ ಯಾವ ರೀತಿಯಾಗಿ ಇವತ್ತು ನಾವು ಅಲ್ಲಿ ಭಾಷಾಭ್ಯಾಸವನ್ನು 30 ಮಾರ್ಕ್ಸಿನ ಒಂದು ಭಾಷಾಭ್ಯಾಸವನ್ನು ಯಾವ ರೀತಿಯಾಗಿ ಕೇಳ್ತೇವೆ. ಈಗ ನಾವು ಮೊದಲಿಗೆ ಭಾಷಾಭ್ಯಾಸದಲ್ಲಿ ಏನನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ಪತ್ರಲೇಖನ, ನೀವು SSLC ಹಂತದಲ್ಲಿ ಇವತ್ತು ಪತ್ರಲೇಖನವನ್ನು ಬರ್ಕೊಂಡು ಬಂದಿದ್ದೀರಾ. ಆದರೆ ಇಲ್ಲಿ ನಾವು ಬರೆಯುವಂಥ ಒಂದು ಮೆಥಡ್ ಅಂದರೆ ಬರೆಯುವಂಥ ಇವತ್ತು ಒಂದು ವಿಷಯ ಕ್ರಮ ಏನಾಗ್ತದೆ ಅಂದ್ರೆ ಬದಲಾವಣೆ ಆಗಿರ್ತಲ್ಲ. ಹಾಗಾದರೆ ಪತ್ರಲೇಖನ ಅಂತಂದ್ರೆ ಏನ, ಇವತ್ತು ನಾವು ನೋಡಬೇಕಾದ್ರೆ ಪತ್ರಲೇಖನ ಲೇಖನವನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಪತ್ರಲೇಖನ ಅಂತಂದ್ರೆ ಏನು, ಒಬ್ಬರು ಮತ್ತೊಬ್ಬರಿಗೆ ಬರಹದ ಮೂಲಕ, ಒಬ್ಬರು ಮತ್ತೊಬ್ಬರಿಗೆ ಬರಹದ ಮೂಲಕ ಅಂದರೆ ಬರವಣಿಗೆಯ ಮೂಲಕ ಸಂವಹನ ಅಂದರೆ ಇಲ್ಲಿ ಸಂಪರ್ಕ. ಸಂವಹನ ಅಂತಂದ್ರೆ ಏನು, ಸಂಪರ್ಕದ ಮೂಲಕವಾಗಿ ಮಾಡುವಂಥ ಒಂದು ವ್ಯವಹಾರಕ್ಕೆ ನಾವೇನು ಕರಿತೀವಿ, ಪತ್ರ ವ್ಯವಹಾರ ಅಂತ ಕರಿತೀವಿ. ಸಂವಹನದ ಈ ಮಾಧ್ಯಮ ಪ್ರಾಚೀನ ಕಾಲದಿಂದ ಬಂದಿದೆ. ನೋಡಿ, ಸಂವಹನದ ಒಂದು ಮಾಧ್ಯಮ, ಸಂವಹನ ಇರಲಿಲ್ಲ ಅಂತಂದ್ರೆ ಏನ್ರಿ, ಇವತ್ತು ಭಾಷೆ ಅನ್ನೋದು ಇರ್ತಾ ಇರಲಿಲ್ಲ. ಒಬ್ಬರಿಗೊಬ್ಬರು ಸಂವಹನ, ಇವತ್ತು ಭಾಷೆಯನ್ನು ನಾವು ಬರಹದ ಮುಖಾಂತರವಾಗಿ ಏನು ಬರೆದು ಕಳಿಸ್ತಾ ಇದ್ದೇವೆ, ಅದಕ್ಕೆ ನಾವು ಇವತ್ತೇನಂತ ಹೇಳ್ತೀವಿ, ಸಂವಹನದ ಮುಖಾಂತರವಾಗಿ. ಈ ಸಂವಹನ ಅನ್ನೋದು ಇವತ್ತು ಈ ಮಾಧ್ಯಮ ಪ್ರಾಚೀನ ಕಾಲದಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ, ಅದನ್ನು ಇವತ್ತು ಎಲೆಗಳ ಮುಖಾಂತರವಾಗಿ, ತಾಳೆಗರಿಗಳ ಮುಖಾಂತರವಾಗಿ, ಪತ್ರಗಳ ಮುಖಾಂತರವಾಗಿ ಬರೀತಾ ಇದ್ರು. ಆದರೆ ಈ ಮೇಲಿನ ಬರಹದಿಂದ ಇವತ್ತು ಎಲ್ಲ ನಡೀತಾ ಇತ್ತು. ಅಂದ್ರೆ ಪತ್ರಲೇಖನದ ಮುಖಾಂತರವಾಗಿ ವ್ಯವಹಾರಗಳು ಇವತ್ತು ಸಂವಹನ ಸಂಪರ್ಕ ಪ್ರಾರಂಭ ಆಗ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತೇನಾಗಿದೆ, ಈಗ ಕಾಗದದ ಮೇಲೆ ಬರೆಯುವಂಥದ್ದು ಆಗಿದೆ. ನೋಡಿ, ಕಾಗದದ ಮೇಲೆ ಬರೆಯುವಂಥ ಒಂದು ಅವಶ್ಯಕತೆ ಇದ್ರೂ ಕೂಡ ಹಳೆ ಪದ್ಧತಿ ಇನ್ನೂ ಉಳ್ಕೊಂಡது. ನೋಡ್ರಿ, ನಾವಿಷ್ಟೆಲ್ಲ ಮುಂದುವರೆದ್ರು ಇವತ್ತು ನಮ್ಮ ಕಡೆ ಮೊಬೈಲ್ ಇದೆ, ಅದರ ಜೊತೆಗೆ ಇವತ್ತು ಲ್ಯಾಪ್ಟಾಪ್ ಇದೆ, ನಾವು ಆನ್ಲೈನನ್ನು ಇವತ್ತು ಮಾಡ್ತಾ ಇದ್ದೇವೆ. ಹೌದಾ, ಇವತ್ತು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತೇವೆ, ಆನ್ಲೈನ್ ಮುಖಾಂತರವಾಗಿ ಎಲ್ಲವನ್ನು ನಾವು ಕಳಿಸ್ತೇವೆ. ಆದರೆ ಒಂದೊಂದು ಸಾರಿ ನಮ್ಗೆ ಏನಾಗ್ತದೆ ಅಂತಂದ್ರೆ, ಲಿಖಿತ ರೂಪದಲ್ಲಿ ಬರೆದಿಡುವುದಕ್ಕಾಗಿ ವಿದ್ಯಾರ್ಥಿಗಳೇ, ಲಿಖಿತ ರೂಪದಲ್ಲಿ ಬರೆದಿಡುವುದಕ್ಕಾಗಿ ನಮ್ಗೆ ಏನು ಬೇಕಾಗ್ತದೆ ರೀ, ಇವತ್ತು ಇಲ್ಲಿ ಬರಹ ಅಂತ ಅನ್ನುವಂಥ ಸಂವಹನ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂಥದ್ದು. ಹಾಗಾದರೆ ಆ ಸಂವಹನವನ್ನು ಇವತ್ತು ನಾವೇನು ಮಾಡ್ತೀವ, ಪತ್ರದ ಮುಖಾಂತರವಾಗಿ ಬರೆಯುವಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದರೆ ಇಲ್ಲಿ ಪತ್ರಲೇಖನ ಅಂತ ಹೇಳ್ತೀವಿ. ಈ ಪತ್ರಲೇಖನವನ್ನು ಬರೆಯುವಂಥ ಮೆಥಡ್ ಹೆಂಗಪ್ಪ, ನೀವು SSLCಯಲ್ಲಿ ಇವತ್ತೇನು ಮಾಡಿದ್ರೆ ಆ ಪತ್ರಲೇಖನವನ್ನು ಬರೀತಾ ಬಂದಿರಿ. ಆದರೆ ಇಲ್ಲಿ ನಾವು 2 ಪತ್ರಗಳನ್ನು ನೋಡ್ತೇವೆ. ಒಂದು ಯಾವುದು, ವೈಯಕ್ತಿಕ ಪತ್ರ.
ವೈಯಕ್ತಿಕ ಪತ್ರ. ಇನ್ನೊಂದು ವ್ಯವಹಾರಿಕ ಪತ್ರ. ವ್ಯವಹಾರಿಕ ಪತ್ರ ಒಂದು ಇವತ್ತು ವೈಯಕ್ತಿಕ ಪತ್ರ. ಹಾಗಾದ್ರೆ ವೈಯಕ್ತಿಕ ಪತ್ರದಲ್ಲಿ ಏನಿರ್ತದ, ವ್ಯಾವಹಾರಿಕ ಪತ್ರದಲ್ಲಿ ಏನಿರ್ತದ? ಹೌದಾ? ನಾವು ವೈಯಕ್ತಿಕ ಪತ್ರ ಅಂತಂದ್ರೆ ಏನಿರ್ತದೆ ಇವತ್ತು? ವೈಯಕ್ತಿಕವಾದಂಥ ಒಂದು ಪತ್ರ ಲೇಖನ ಇವತ್ತು ಪರಿಣಾಮಕಾರಿಯಾಗಿದ್ರೂ ಸಹಿತ ಅದರ ಉದ್ದೇಶ ಸಫಲ. ನೋಡ್ರಿ, ಅದು ಪರಿಣಾಮಕಾರಿಯಾಗಿದ್ರು ಅದರ ಒಂದು ಉದ್ದೇಶ ಏನಾಗಿರ್ತದ? ಸಫಲ ಆಗಿರ್ತದ. ಅದರ ಜೊತೆಗೆ ಯಾವುದೇ ಒಂದು ಅಂಶ ಅಪೂರ್ಣ, ಅಸ್ಪಷ್ಟ, ಸಂದಿಗ್ಧ ಇರಕೂಡದು. ನೋಡ್ರಿ, ನಾವೊಂದು ಪತ್ರವನ್ನು ಬರಿತಾ ಇದ್ದೇವೆ ಅಂದಾಗ ಆ ಪತ್ರದಲ್ಲಿ ಇವತ್ತೇನಿರಬಾರ್ದು ಅಂತಂದ್ರೆ ಅಸ್ಪಷ್ಟವಾದಂಥದ್ದು ಇರಬಾರ್ದು, ಸಂದಿಗ್ಧವಾದಂಥ ಸ್ಥಿತಿ ಇರಬಾರ್ದು. ಅಂದ್ರೆ ಅದು ದ್ವಂದ್ವವನ್ನು ಉಂಟು ಮಾಡಬಾರ್ದು. ಏನಪ್ಪ ಇವ್ರು ಎಂಥ ಲೆಟ್ರಲ್ಲಿ ಬರೆದಾಗ ನಮ್ಗೆ ಅರ್ಥನ ಆಗ್ತಾ ಇಲ್ಲ ಅನ್ನೋದನ್ನ ಇವತ್ತು ನಾವು ಅಲ್ಲೇ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಬರೆದವನ ಗುರುತು. ಒಬ್ಬ ವ್ಯಕ್ತಿ ಒಂದು ಪತ್ರವನ್ನು ಬರಿತಾ ಇದ್ದಾನೆ ಅಂದಾಗ ಆ ಪತ್ರ ಅವ ಯಾರಿಗಾಗಿ ಬರಿತಾ ಇದ್ದಾನ, ಯಾರಕ್ಕೆ ಬರಿತಾ ಇದ್ದಾನ, ಇವತ್ತು ಯಾರನ್ನು ಉದ್ದೇಶಿಸಿ ಬರಿತಾ ಇದ್ದಾನ. ನೋಡ್ರಿ, ಒಂದೊಂದ್ಸಲ ನಾವು ಪತ್ರವನ್ನು ಬರಿತೀವಿ, ಆ ಪತ್ರಗಳಿಗೆ ಅರ್ಥನೇ ಇರೋದಿಲ್ಲ. ಅಂತ ಒಂದು ಪತ್ರವನ್ನು ಇವತ್ತು ನಾವು ಬರಿತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವುದೇ ಒಂದು ಪತ್ರವನ್ನು ಬರೀಬೇಕಾದ್ರೆ ಅದು ಸ್ಪಷ್ಟವಾಗಿರ್ಬೇಕು, ನಿಖರವಾಗಿರ್ಬೇಕು, ಅದು ಗುರುತಿಸಿಕೊಳ್ಳುವಂಥದ್ದಿರಬೇಕು. ನೋಡ್ರಿ, ಯಾರು ಬರಿತಾ ಇದ್ದಾರಲ್ಲ ಅವ್ರ ಗುರುತು ಅಲ್ಲೇ ಆಗಬೇಕು. ಆಮೇಲೆ ಅದಕ್ಕೊಂದು ಸ್ಥಳ ಅನ್ನೋದು ಗೊತ್ತಿರಬೇಕು. ಒಂದು ದಿನಾಂಕವನ್ನು ನಾವು ನಮೂದನೆ ಮಾಡಬೇಕು. ನಾವು ಯಾರನ್ನು ಉದ್ದೇಶಿಸಿ ಅದು ಬರೆಯಕತ್ತೀವಿ, ಇವತ್ತು ಯಾವ ಸಂದರ್ಭದಲ್ಲಿ ಅದನ್ನು ನಾವು ಬರೆಯಕತ್ತೀವಿ, ನೋಡ್ರಿ, ಯಾಕೆ ಅದನ್ನು ನಾವು ಬರೆಯಕತ್ತೀವಿ, ಈ ಎಲ್ಲ ಅಂಶಗಳು ಏನಾಗಿರಬೇಕು? ನಿರ್ದಿಷ್ಟವಾಗಿರಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳೇ? ಇವತ್ತು ಯಾರಿಗಾಗಿ ನಾವು ಬರಿತಾ ಇದ್ದೇವೆ, ನಿರ್ದಿಷ್ಟವಾಗಿ ಬರೆಯಕತ್ತೇವೆ. ಇವತ್ತು ಯಾವ ಉದ್ದೇಶಕ್ಕಾಗಿ ಆ ಪತ್ರವನ್ನು ನಾವು ಬರಿತಾ ಇದ್ದೇವೆ ಅನ್ನೋದನ್ನ ನಾವು ಇಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು. ಪತ್ರದ ಅಂಶಗಳು. ನೋಡ್ರಿ, ನಾವು ಪತ್ರದ ಒಂದು ಅಂಶಗಳನ್ನು ತಿಳ್ಕೊಂಡಾಗ ಅಲ್ಲಿ ನಾವು ಎಷ್ಟು ಅಂತಂದ್ರೆ 7 ವಿಷಯಗಳನ್ನು ನಾವಲ್ಲಿ ನೋಡಬಹುದು. ಒಂದು ಸ್ವವಿಳಾಸ. ಒಂದೇನೇನ್ರಿ? ಇವತ್ತು ವೈಯಕ್ತಿಕ ಪತ್ರನ ಬರೀ, ವ್ಯಾವಹಾರಿಕ ಪತ್ರನ ಬರೀ, ಅಲ್ಲಿ ಒಂದೇದು ಸ್ವವಿಳಾಸ. ಎರಡನೇ ಬಂದಾಗ ಇಲ್ಲಿ ದಿನಾಂಕ. ಸ್ವಲ್ಪ ಲಕ್ಷ್ಯ ಕೊಡಬೇಕಾದಂಥದ್ದು ವಿದ್ಯಾರ್ಥಿಗಳಲ್ಲಿ. ವ್ಯಾವಹಾರಿಕ ನೀವು ಪತ್ರವನ್ನು ಬರೀ, ಇಲ್ಲಿ ವೈಯಕ್ತಿಕವಾದಂಥ ಪತ್ರವನ್ನಾದ್ರೂ ಕೂಡ ಬರೀಬೇಕು. ಹೌದ್ರಿ? ಇಲ್ಲಿ ನಾವು ಯಾವುದನ್ನಾದ್ರೂ ಬರೋದು ಸಹಿತ ಅಲ್ಲಿ ಇವತ್ತು ಸ್ವವಿಳಾಸವನ್ನು ಬರೆದಾಗ ನಾವು ಬರೆದಂಥ ಪತ್ರ ಇನ್ನೊಬ್ಬರಿಗೆ ತಲುಪ್ತದ. ಹಾಗೆಯೇ ಒಂದು ದಿನಾಂಕವನ್ನು ನಾನು ನಮೂದನೆ ಮಾಡ್ತಾ ಇದ್ದೇನೆ. ಆ ನಂತರದಲ್ಲಿ 3ನೇದು ಬರ್ತಾ ಇದೆ ಇವತ್ತು ಸಂಬೋಧನೆ. ಏನ್ ಸಂಬೋಧನೆ? ಅವರನ್ನು ಕುರಿತು ಸಂಬೋಧಿಸುವಂಥದ್ದು. ನಾನು ಯಾಕೆ ಲೆಟರನ್ನು ಬರೆಯಕತ್ತೇನೆ ಇವತ್ತು? ಅಲ್ಲಿರುವಂಥದ್ದು ಒಂದು ವಿಷಯ ಏನು, ಮೇಲಿನ ವಿಷಯ, ಅದರ ನಂತರದಲ್ಲಿ ನಾನು ಬರೆದಂಥ ಒಂದು ಫ್ರಾಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಅಂತ ಇವರಿಗೆ ಗೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇವತ್ತು ಇನ್ನೊಂದು 4ನೇ ಒಂದು ವಿಷಯ ನಿರೂಪಣೆ ಅಂತ ಹೇಳ್ತೀವಿ. ಹೌದ್ರಿ? 4ನೇದೇನಿದ್ರಿ? ವಿಷಯ ನಿರೂಪಣೆ. ವಿಷಯ ನಿರೂಪಣೆ ನಾವು ಒಡಲು. ಹೌದಾ? ಒಡಲು ಮೀನ್ಸ್ ಹೊಟ್ಟೆ ಅಲ್ರಿ, ಒಡಲು ಅಂತ ಹೊಟ್ಟೆ ಅಲ್ಲ. ಇವತ್ತು ಅಲ್ಲಿ ಒಡಲು ಅಂತಂದ್ರೆ ಪತ್ರದ ಒಳಗಿರುವಂಥ, ಮಧ್ಯದಲ್ಲಿರುವಂಥ ಒಂದು ವಿಷಯ. ಅದಕ್ಕೆ ನಾವೇನಿದ್ದೀವಿ? ವಿಷಯ ನಿರೂಪಣೆ ಅಥವಾ ಒಡಲು ಅಂತ ಹೇಳ್ತೇವೆ. ಹೀಗೆ 4 ಇವತ್ತು ಒಂದು ವಿಳಾಸ, ಇನ್ನೊಂದು ದಿನಾಂಕ,
ಆನಂತರದಲ್ಲಿ ಸಂಬೋಧನೆ, ಆನಂತರದಲ್ಲಿ ವಿಷಯ ನಿರೂಪಣೆ, ನಂತರದಲ್ಲಿ ಐದನೇದು ಇವತ್ತು ಎಲ್ಲಕ್ಕಿಂತ ಮುಖ್ಯವಾದಂಥದ್ದು ಐದನೇದು ಇವತ್ತು ಮುಕ್ತಾಯ. ನೋಡಿ ಹೌದ್ರಿ, ಇವತ್ತು ನಾವೇನ್ ಮಾಡಾಕತ್ತೀವಿ, ಒಂದು ಪತ್ರವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಆ ಮುಕ್ತಾಯದ ನಂತರದಲ್ಲಿ ನಾವೇನ್ ಮಾಡ್ತೇವೆ, ಹಸ್ತಾಕ್ಷರ. ನೋಡ್ರಿ ಹೌದಾ, ಆಮೇಲೆ ಹಸ್ತಾಕ್ಷರ. ಹಸ್ತಾಕ್ಷರ ಅಂದ್ರೆ ನಮ್ಮ ಸಿಗ್ನೇಚರ್, ಸಹಿ ಅಂತ ಹೇಳ್ತೇವೆ. ಹಸ್ತಾಕ್ಷರ, ಸ್ವಹಸ್ತಾಕ್ಷರ ನಮ್ಮದೇ ಆದಂತ ನಾವು ಯಾರಿಗೆ ಪತ್ರವನ್ನು ಬರೆದಿರ್ತೇವೋ ಆ ಪತ್ರ ಏನಾಗಿರ್ಬೇಕು, ಆ ಪತ್ರದ ಕೆಳಗಡೆ ನಮ್ದು ಸೈನ್ ಇರಬೇಕು. ಅದೇ ರೀತಿಯಾಗಿ ಏಳನೇ ಒಂದು ಕೊನೆದು ಏನು ಕೊನೆದು ಏಳನೇದು ಪರವಿಳಾಸ. ಪರವಿಳಾಸ ಹಾಗಾದ್ರೆ ನಾವು ವೈಯಕ್ತಿಕ ಪತ್ರ ಆಗಿರ್ಬೋದು, ವ್ಯಾವಹಾರಿಕ ಪತ್ರ ಆಗಿರ್ಬೋದು, ಆ ವೈಯಕ್ತಿಕ ಪತ್ರ ಅಥವಾ ವ್ಯವಹಾರ ಪತ್ರಗಳಲ್ಲಿ ಯಾವ ಮುಖ್ಯವಾದಂತಹ ಅಂಶಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾದಂತಹ ಅಂಶಗಳು ಯಾವುವು ಅಂತಂದ್ರೆ, ಒಂದನೇದು ಸ್ವವಿಳಾಸ. ವಿದ್ಯಾರ್ಥಿಗಳೇ ಸೂಕ್ಷ್ಮವಾಗಿ ಇವತ್ತು ನೀವು ಗಮನಿಸಬೇಕಾದಂಥದ್ದು ಒಂದು ಸ್ವವಿಳಾಸ, ದಿನಾಂಕ, ಸಂಬೋಧನೆ, ವಿಷಯ ನಿರೂಪಣೆ ಅಥವಾ ಒಡಲು ಅಂತ ಕರಿತೇವೆ. ಅದೇ ರೀತಿಯಾಗಿ ಮುಕ್ತಾಯವನ್ನು ಮಾಡ್ತೇವೆ. ಮುಕ್ತಾಯದ ನಂತರದಲ್ಲಿ ನಾವು ಕನ್ನಡದಲ್ಲಿ ಏನು ಮಾಡ್ತೇವೆ, ಇಂತಿ ತಮ್ಮ ವಿಧೇಯಕ ಅಥವಾ ಇಂತಿ ತಮ್ಮ ವಿಶ್ವಾಸಿ, ಇಂತಿ ತಮ್ಮ ಮಗಳು, ಇಂತಿ ತಮ್ಮ ಮಗ ಅಂತ ಬರ್ತೀವಲ್ಲ, ಇದು ಹಸ್ತಾಕ್ಷರ. ಹೌದ್ರಿ, ಇಷ್ಟು ಅಂಶಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾದಂಥದ್ದು. ಆ ನಂತರದಲ್ಲೇ ಪರವಿಳಾಸವನ್ನು ಬರಿತೇವೆ. ನಾವು ಯಾರನ್ನು ಕುರಿತು ಪತ್ರವನ್ನು ಇವತ್ತು ಅವ್ರಿಗೆ ಬರೀತಾ ಇದ್ದೇವೆ ಅನ್ನೋದನ್ನ ಇವತ್ತು ಪರವಿಳಾಸವನ್ನು ಇವತ್ತು ಏನ್ ಮಾಡ್ತೀವಿ, ನಾವು ಅಲ್ಲೇ ಬರೀತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಬೇರೆ ರಾಜ್ಯಗಳಿಗಾದ್ರೆ ಇವತ್ತು ಏನ್ ಮಾಡ್ತೀವಿ, ಆಂಗ್ಲ ಭಾಷೆ ಒಳಗೆ ಬರಿತೀವಿ. ಹೌದಾ, ಯಾವುದೇ ಭಾಷೆ ಒಳಗಿದೆ ಆ ಭಾಷೆ ಒಳಗಿದ್ದಾಗ ಇವತ್ತು ನಾವೇನ್ ಮಾಡಬೇಕಾಗ್ತದೆ, ಅಲ್ಲಿ ಪರವಿಳಾಸವನ್ನು ಕಡ್ಡಾಯವಾಗಿ ಬರೆಯಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ವೈಯಕ್ತಿಕವಾದಂತಹ ಒಂದು ಪತ್ರದ ಮಾದರಿಯನ್ನ ನಾನೀಗ ಹೇಳ್ಕೊಡ್ತೇನೆ. ವೈಯಕ್ತಿಕ ಪತ್ರದ ಒಂದು ಮಾದರಿ ಯಾವ ರೀತಿಯಾಗಿರ್ತದ ಒಂದು ವೈಯಕ್ತಿಕವಾದಂತಹ ಪತ್ರ. ಹೌದ್ರಿ, ಯಾವ ರೀತಿಯಾಗಿರ್ತದ ವೈಯಕ್ತಿಕವಾದಂತಹ ಒಂದು ಪತ್ರ ನೀವೆಲ್ಲ SSLC ಹಂತದಲ್ಲಿ ನೋಡಿದ್ದೀರಾ. ಹೌದಾ, ಹಾಗಾದ್ರೆ ವೈಯಕ್ತಿಕ ಪತ್ರದ ಒಂದು ಮಾದರಿ, ಈ ಮಾದರಿ ಯಾವ ರೀತಿಯಾಗಿರ್ತದ, ವೈಯಕ್ತಿಕ ಪತ್ರದ ಒಂದು ಮಾದರಿ ಯಾವ ರೀತಿಯಾಗಿರ್ತದೆ ಇಲ್ಲಿ. ಹಾಗಾದ್ರೆ ಅದನ್ನು ನಾವು ನೋಡ್ತಾ ಹೋಗೋಣ. ಒಂದು ಲೆಟರ್ ಇಲ್ಲಿ ನಾವು ಬರಿತಾ ಇದ್ದೇವೆ. ನಿಮ್ಮ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳ್ತಾನೆ. ಹೌದ್ರಿ, ನಿಮ್ಮ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತಂದಾಗ ಇಲ್ಲಿ ನಾವು ಏನ್ ಮಾಡ್ತೀವಿ, ಬಲಗಡೆ ಬಾಜು ಇವತ್ತು ಲೆಫ್ಟ್ ಮತ್ತು ರೈಟ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ 21 ಮಾರ್ಚ್ 1990 ಅಥವಾ 2020. ಹೌದಾ, ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರ. ಅದೇ ರೀತಿಯಾಗಿ ಇವತ್ತು ಈ ಸೈಡ್ ಏನ್ ಮಾಡಿದೀವಿ, ಇಲ್ಲೇ ಮಾರ್ಚ್ 21 ಮಾರ್ಚ್ 2020 ಅಥವಾ 1919 ಯಾವುದಾದ್ರೂ ಒಂದು ನಾವು ಡೇಟನ್ನು ಅಲ್ಲಿ ಹಾಕಬಹುದು. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಅಂತ ನಾನು ಬರದೆ. ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಬಿಟ್ಟು ಪ್ರೀತಿಯ ಗೆಳೆಯ, ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ, ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ಅಂತ ಬರೀತೀವಿ. ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರಿತೀವಲ್ಲ, ಇಲ್ಲಿ ನೀನು ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ. ನಾನು ಕ್ಷೇಮವಾಗಿದ್ದೇನೆ. ನೋಡ್ರಿ, ಅದರ ವಿಷಯವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜಿನಲ್ಲಿ ಇವತ್ತು ವಿದ್ಯಾರ್ಥಿಗಳ ಪ್ರವಾಸವನ್ನು ಏರ್ಪಡಿಸಿದ್ದರು. ನೋಡಿ,
ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಪ್ರವಾಸವನ್ನು ಏರ್ಪಡಿಸಿದರು. ಪ್ರವಾಸಕ್ಕೆ ಹೋಗುವ ಮುಂಚೆ ನಿನಗೆ ಪತ್ರವನ್ನು ಬರೆದಿದ್ದೇನೆ. ನಾವೆಲ್ಲರೂ ಬೇಲೂರು, ಹಳೆಬೀಡು, ಧರ್ಮಸ್ಥಳ, ಉಡುಪಿ, ಮಂಗಳೂರು, ಮಲ್ಪೆ, ಕಾರವಾರ, ಹೊರನಾಡು, ಶೃಂಗೇರಿ ಮುಂತಾದ ಸ್ಥಳಗಳನ್ನು ನೋಡಿದೆವು. ತುಂಬ ಸುಂದರ ಅದ್ಭುತ ಸ್ಥಳಗಳಾಗಿದ್ದವು. ನೋಡಿ, ಗೆಳತಿಗೆ ಅಥವಾ ಗೆಳೆಯನಿಗೋ ಪತ್ರವನ್ನು ಬರೀತಾ ಇದ್ದಾರೆ. ನಮ್ಮ ಇತಿಹಾಸವನ್ನು, ಸಾಂಸ್ಕೃತಿಕ ಪರಂಪರೆಯನ್ನು ನೆನಪಿಸುವ ಆ ದೇವಾಲಯಗಳು, ಇವತ್ತ ಸ್ಮಾರಕಗಳು ಬಹಳಷ್ಟು ಚೆನ್ನಾಗಿವೆ. ಜೀವನದಲ್ಲಿ ಪ್ರತಿಯೊಬ್ಬರು ಒಂದಿಲ್ಲ ಒಂದು, ನೋಡ್ರಿ, ಜೀವನದಲ್ಲಿ ಪ್ರತಿಯೊಬ್ಬರು ಒಂದಿಲ್ಲ ಒಂದು ಸಲ ಆದರೂ ಇವತ್ತ ನೋಡಲೇಬೇಕಾದಂಥ ಆ ಪ್ರವಾಸಿ ತಾಣಗಳು ಅಂತ ಬರೀತಾರೆ. ಕೆಳಗಡೆ ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಿಕೊಂಡು ಸಮುದ್ರ ತೀರವನ್ನು ಹೊಂದಿರುವ ಮಂಗಳೂರು, ಮಲ್ಪೆ ಇವತ್ತು ತುಂಬ ಸುಂದರವಾದ ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿವೆ. ನೀನು ನನ್ನ ಜೊತೆಯಲ್ಲಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಆ ಪತ್ರವನ್ನು ಮುಗಿಸಿ ನಾವೇನು ಮಾಡ್ತೇವೆ, ಇಂತಿ ಪ್ರೀತಿಯ ಗೆಳತಿ. ನೋಡ್ರಿ, ಇದೆಲ್ಲ ವಸ್ತು ವಿಷಯದ ಒಡಲು ಬಂತು, ಹೌದ್ರಿ? ಇಲ್ಲಿ ವಿಷಯ ಅಂತ ವಿಷಯ ನಿರೂಪಣೆ, ಇಲ್ಲಿ ಒಡಲು ಪ್ರೀತಿ ನಾವು ಪತ್ರದಲ್ಲಿ ಈ ಒಡಲು ಆದ ನಂತರದಲ್ಲಿ ಏನು ಮಾಡ್ತೀವಿ, ಗೆ ಅಡ್ರೆಸ್ ಕೆಳಗಡೆ ಗೆ ಅಡ್ರೆಸ್ ಮಾಡ್ತೀವಿ, ಹೌದಾ? ಗೆ ಅಡ್ರೆಸ್ ಆದ ನಂತರದಲ್ಲಿ ಇಲ್ಲಿ ಅತ್ಯಂತ ಪ್ರಥಮದಲ್ಲಿ ಮೇಲ್ಗಡೆ ಸ್ವಲ್ಪ ನಿನ್ನ ಪ್ರೀತಿಯ ಗೆಳತಿ ಸುಮ, ಹೌದಾ? ನಾವು ಯಾವ ಬೇಕಾದ್ರೂ ಹಾಕೋಬೋದ್ರಿ. ನಿನ್ನ ಪ್ರೀತಿಯ ಗೆಳತಿ, ಗೆಳೆಯ, ಸುಮ, ಆಕಾಶ, ವಿಕಾಸ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಅಲ್ಲೇ ಬೇರೆ ಬೇರೆಯಾಗಿ ಇವತ್ತು ನಮ್ಮ ಹೆಸರುಗಳನ್ನು ಹಾಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಎ ಅಂತ ಅಡ್ರೆಸ್ ಹೇಳಿದ್ದೇನೆ, ಅದರ ಕೆಳಗಡೆ ಇಲ್ಲಿ ರೈಟ್ ಸೈಡಿಗೆ ಎ ಅಡ್ರೆಸ್ ಅನ್ನು ಹಾಕೊಂಡು ಅದರ ಜೊತೆಗೆ ಇವತ್ತು ದುಷ್ಯಂತ ಆಗಿರ್ಬೋದು, ಶಕುಂತಲೆ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಆರತಿ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಹೆಸರು ಹಾಕೊಂಡು ಇವತ್ತು ಪ್ರಥಮ PUC ಎ ವಿಭಾಗ, ಇವತ್ತು ಸಿ ವಿಭಾಗ, ಡಿ ವಿಭಾಗ, ಬಾಲಕಿಯರ ಅಥವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು, BP ಮಾಡಿ ಯಾರಿಸ್ಕೈ, ಬೆಂಗಳೂರು ಅಥವಾ ಬಸವನಗುಡಿ ಅಂತ ಈ ರೀತಿಯಾಗಿ ಏನು ಮಾಡ್ತದ, ಇಲ್ಲಿ ವೈಯಕ್ತಿಕವಾದಂಥ ಪತ್ರವನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನೀವು ವ್ಯಾವಹಾರಿಕ ಪತ್ರಕ್ಕೆ ಬಂದಾಗ ನೋಡ್ರಿ, ಇಲ್ಲಿ ಸ್ವಲ್ಪ ನಾವು ಬದಲಾವಣೆಯನ್ನು ಕಾಣ್ತೀವಿ. ಇಲ್ಲಿ ಯಾವ ರೀತಿಯಾಗಿ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ, ವ್ಯಾವಹಾರಿಕ ಪತ್ರ, ಹೌದ್ರಿ? ವ್ಯಾವಹಾರಿಕವಾದ ಪತ್ರವನ್ನು ನಾವು ನೋಡಬೇಕಾದ್ರೆ ಯಾವ ರೀತಿಯಾಗಿ ನಾವು ನೋಡಬೇಕಾಗಿದ್ದೇವೆ? ಹಾಗಾದ್ರೆ ಇಲ್ಲಿ ವ್ಯವಹಾರ ಪತ್ರ ಅಂತ ಬರ್ತದೆ. ವ್ಯವಹಾರ ಪತ್ರ. ಹಾಗಾದ್ರೆ ಈ ವ್ಯವಹಾರ ಪತ್ರದ ಮಾದರಿ ಹೆಂಗಿರ್ತದ? ಇಲ್ಲಿ ನಾವು ಪ್ರಥಮದಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಪ್ರದೇಶದ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಹೌದಾ? ಏನಂತ ಕೇಳ್ತಾರೆ? ಇಲ್ಲಿ ನಿಮ್ಮ ಪ್ರದೇಶದ ಬರಗಾಲವನ್ನು ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯಿರಿ. ಯಾವ ರೀತಿಯಲ್ಲಿ ಬರೆಯೋದು? ಬರ ಪರಿಹಾರ ಕಾರ್ಯವನ್ನು ಕೈಗೊಳ್ಳಲು ಒಂದು ವಿನಂತಿ ಪತ್ರ. ಏನ್ರಿ? ಬರ ಬಿದ್ದಿರ್ತಲ್ಲ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಾಗಿ ಅಥವಾ ಮಳೆ ಆಗಲಾರದೆ ಬರಗಾಲ ಬಿತ್ತು ಅಂತಂದ್ರೆ ಆ ಬರ ಪರಿಹಾರವನ್ನು ಕುರಿತು ನೋಡಿ, ಬರ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವಂತೆ ವಿನಂತಿ ಪತ್ರವನ್ನು ನಾವು ಬರೀಬೇಕಾಗಿದೆ. ಹಾಗಾದ್ರೆ ವಿನಂತಿ ಪತ್ರವನ್ನು ನಾವು ಹೆಂಗೆ ಬರೀತೇವೆ? ಮೊದಲಿಗೆ ನಾವೇನು ಮಾಡಬೇಕು? ಇಲ್ಲಿ ಪತ್ರವನ್ನು ಕೊಟ್ಟಿರ್ತಾರೆ, ವ್ಯವಹಾರ ಪತ್ರ ಅಂತ ಬರೆಯೋದಕ್ಕೆ ಹೇಳ್ತಾರೆ. ಆ ವ್ಯವಹಾರ ಪತ್ರ ಅಂತ ಬರೆದು ಇಲ್ಲಿ ಬಲಭಾಗಕ್ಕೆ ಇಂದ ಅಡ್ರೆಸ್ ಏನಪ್ಪ ಇದು? ಹೌದಾ? ಇಂದ ಅಡ್ರೆಸ್ ಇಂದ ಅನ್ನುವಂಥದ್ದನ್ನು ಬರೀಬೇಕು. ಆ ಇಂದದೊಳಗ ದೇವಾನಂದ ಅಥವಾ ಸದಾನಂದ, ಚಿದಾನಂದ 54 ಕೋ ಚನ್ನಬಸಪ್ಪ ರಸ್ತೆ. ನೋಡಿ, ಕೋ ಚನ್ನಬಸಪ್ಪ ರಸ್ತೆ
ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಬಳ್ಳಾರಿ. ಒಂದ್ ಕಡೆಗೆ ನಾವು ಏನ್ ಮಾಡ್ತೀವಿ ಇಲ್ಲಿ ದೇವಾನಂದ ಇಂದ ಅಡ್ರೆಸ್ ಕೊಡ್ತಾ ಇದೀವಲ್ಲ 54 ಕೋ ಚನ್ನಬಸಪ್ಪ ರಸ್ತೆ, ಹೌದಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಬಳ್ಳಾರಿ. ಇಷ್ಟಾಗಿರಲಿ ಎಲ್ಲಿ ಬಲಭಾಗಕ್ಕೆ. ಇದನ್ನ ಈ ರೀತಿ ಹಾಕೊಂಡ್ರೆ ಇಲ್ಲಿ ನಾವು ಇದರ ಕೆಳಗಡೆ ಗೆ ಅಂತ ಬರುತ್ತೆ. ಗೆ, ಹೌದಾ? ಗೆ ಅಂತ ಬರೀತಾ ಇದ್ದೇವೆ. ಗೆ ಅಂತ ಬರೆದಾಗ ಗೆ ಅಡ್ರೆಸ್ಗೆ ನಾವೇನಂತ ಬರ್ತೀವಿ? ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳೇ ಅಥವಾ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. ಇದು ಕೊನೆಗೆ ಈಗ ಬಳ್ಳಾರಿ, ಹೌದಾ? ಯಾವಾಗಲೂ ಇವತ್ತು ಒಂದೇ ಸೈಡ್ನಲ್ಲಿ ನಾವು ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಇಂದ ಅಡ್ರೆಸ್ ಇಂದ ಮತ್ತು ಎ ಅಡ್ರೆಸ್ ಒಂದೇ ಕಡೆ. ಇವತ್ತು ನಾವು ಅವುಗಳನ್ನು ರೈಟ್ ಸೈಡಿಗೆ ಇವತ್ತೇನು ಮಾಡ್ತೀವ ಬಲಭಾಗಕ್ಕೆ ಇವತ್ತು ಬರಿತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಇದೆಲ್ಲ ಬರೆದ್ಮೇಲೆ ಇದು ನಂತರದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಮಾನ್ಯರೇ ಅಂತ ಸೂಚನೆ ಮಾಡ್ತೀವಿ. ಏನು ಮಾಡಿದ್ವಿ? ಗೆ ಆದ್ಮೇಲೆ ಅಡ್ರೆಸ್ ಬಂದ್ಮೇಲೆ ಮಾನ್ಯರೇ, ಇಲ್ಲಿಗೆ ಅಂತ ಬರ್ತೀವಿ, ಇಂದ ಅಂತ ಬರ್ತೀವಿ, ಮಾನ್ಯರೇ. ಮಾನ್ಯರೇ ಆದ ನಂತರದಲ್ಲಿ ವಿಷಯ ನಿರೂಪಣೆ ಮಾಡ್ತಾರೆ, ಒಡಲು ಅಂತ ಹೇಳ್ತೇವೆ. ಮಾನ್ಯರೇ ಆದ ನಂತರದಲ್ಲಿ ಹಾಗಾದ್ರೆ ಆ ಮಾನ್ಯರು ಇವತ್ತು ನಾವು ಹಾಗೆ ನಿಮಗೆ ಒಂದು ಸ್ವಲ್ಪ ಓದಿ ಹೇಳ್ಬಿಡ್ತಾನೆ. ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು ನಿಮಗೆ. ವಿಷಯ ಮಾನ್ಯರ ವಿಷಯವನ್ನು ನಾವು ಬರ್ತೇವೆ. ವಿಷಯವನ್ನು ಬರೆದಾಗ ಏನು ವಿಷಯ ಬರೆಯುವುದು? ಕಳೆದ 3 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನೋಡಿ ಸಾಕಷ್ಟು ಮಳೆ ಬಂದಿಲ್ಲ. ಹೀಗಾಗಿ ರೈತರಿಗೆ ಇವತ್ತು ಅಪಾಯ ಆಗ್ತದೆ, ಬೆಳೆ ಬರೋದಿಲ್ಲ, ಹೌದಾ? ನಾವಲ್ಲಿ ಏನು ಬರೀತಿದ್ದೀವಿ? ಪತ್ರದ ನಿರೂಪಣೆ ಮಾಡಬೇಕು ಅಂದ್ರೆ ಒಡಲು ವಸ್ತು ವಿಷಯವನ್ನು ಬರಿತಾ ಇದೀವಲ್ಲ. ಕಳೆದ 3 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬಂದಿಲ್ಲ, ವರ್ಷವಿಡೀ ಮಳೆ ಬೀಳದೆ ಬೆಳೆ ಇಲ್ಲವಾಗಿದೆ. ನೋಡಿ, ಇಷ್ಟನ್ನ ಬರೀಬೇಕು. ಮೊದಲೇ ಬರಡು ಪ್ರದೇಶವೆಂದು ಖ್ಯಾತಿ ಗಳಿಸಿರುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲೇ ಮಳೆ ಭಾಳ ಇರಂಗಿಲ್ಲ, ಅದಕ್ಕದು ಬರಗಾಲ ಪೀಡಿತ ಪ್ರದೇಶ ಅಂತ ಖ್ಯಾತಿಯನ್ನು ಗಳಿಸಿಕೊಂಡಿದೆ. ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಜನತೆಗೆ ಬರಗಾಲ ಪರಿಹಾರವನ್ನು ಆದಷ್ಟು ಬೇಗನೆ ನಮ್ಮ ಒಂದು ಜಿಲ್ಲೆಯ ಜನತೆಗೆ ಬರಗಾಲ ಪರಿಹಾರವನ್ನು ಅಥವಾ ಬರಗಾಲ ಪರಿಹಾರ ಕಾಮಗಾರಿಯನ್ನು ಇವತ್ತು ಸಮರೋಪಾದಿಯಲ್ಲಿ ಅಂದ್ರೆ ಸರಿಯಾದಂಥ ಒಂದು ರೀತಿಯಲ್ಲಿ ಸಮರೋಪಾದಿಯಲ್ಲಿ ವ್ಯವಸ್ಥೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅಂದಾಗ ಇಲ್ಲಿ ನಾವೇನು ಮಾಡ್ತೀವಿ? ಒಂದು ಕಡೆಗೆ ಬೆಳಗಿನಲ್ಲಿ ಧನ್ಯವಾದಗಳು ಅಥವಾ ವಂದನೆಗಳು ಏನಂತ ಹೇಳ್ತೀವಿ ನಾವು? ಒಂದು ಕಡೆಗೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ, ಹೌದ್ರಿ? ಅಥವಾ ಧನ್ಯವಾದಗಳೊಂದಿಗೆ ಎಲ್ಲ ಮನೆಗೆ ಮಿಡಲ್ ಟೈಪ್ ಬರ್ತದೆ ಅಥವಾ ಅದ್ರ ಕೆಳಗಡೆ ಸೈಡಿಗೆ ಒಂದೇನು ಮಾಡ್ತೀವಿ ನಾವು? ಅದೇ ಒಂದು ಸಮಾನಾಂತರ ಇದ್ರೊಳಗೆ ಈ ಸೈಡ್ ಏನು ಮಾಡ್ತೀವಿ? ತೆಗೆದುಕೊಳ್ತೀವಿ. ಅದೇ ರೀತಿ ಏನು ಮಾಡ್ತೀವಿ? ವಂದನೆಗಳೊಂದಿಗೆ ಅಥವಾ ಮಧ್ಯದಲ್ಲಿ ಬರೋದು ಏನು ತಪ್ಪಲ್ಲ ವಿದ್ಯಾರ್ಥಿಗಳೇ, ಮಧ್ಯದಲ್ಲಿ
ನಾವು ಅಲ್ಲಿ ಸೈನ್ ಮಾಡಬೇಕು. ಯಾವ ರೀತಿಯಾದಂಥ ಸಂಬೋಧನೆ ಅಂತ ಹೇಳ್ತೀವಲ್ಲ, ಹಸ್ತಾಕ್ಷರ ಅಂತ ಹೇಳ್ತೀವಲ್ಲ, ಅಲ್ಲಿ ನಾವು ಸಂಬೋಧನೆ ಮಾಡಿದ್ದೀವಿ. ಆನಂತರ ಹಸ್ತಾಕ್ಷರವನ್ನು ಬರೀಬೇಕು. ಹಸ್ತಾಕ್ಷರವನ್ನು ಇಂತಿ ತಮ್ಮ ವಿಶ್ವಾಸಿ ಮನೆ ಅಥವಾ ತಮ್ಮ ವಿಶ್ವಾಸಿ, ತಮ್ಮ ವಿಶ್ವಾಸಿ, ತಮ್ಮ ವಿಶ್ವಾಸಿ XYZ ಅಥವಾ ನಿಮ್ಮ ಹೆಸರು ಏನಿರ್ತದಲ್ಲ ಅದನ್ನ ನೀವೇನು ಮಾಡಬೇಕಾಗ್ತದ, ಇಲ್ಲೇ ಬರೀಬೇಕಾಗ್ತದ. ಇಂತಿ ತಮ್ಮ ವಿಶ್ವಾಸಿ ಅಥವಾ ಆಕಾಶ ಇರ್ಬೋದು, ಇವತ್ತು ಶುಭ ಇರ್ಬೋದು, ಯಾವುದೇ ಒಂದು ಹೆಸರನ್ನ ಅಲ್ಲಿ ನಿಮ್ಮ ಸೂಚನೆಯನ್ನು ಮಾಡ್ಬೋದು. ಅಥವಾ ದೇವಾನಂದ, ಸದಾನಂದ, ಚಿದಾನಂದ, ಈ ರೀತಿಯಾಗಿ ನಿಮ್ಮ ಹೆಸರುಗಳನ್ನು ಇವತ್ತೇನು ಮಾಡ್ಬೋದು, ಅಲ್ಲಿ ಬದಲಾವಣೆ ಮಾಡ್ಕೋಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಇಲ್ಲಿ ಗಾದೆ ಮಾತುಗಳು ಅಂತ ಬರ್ತಾವೆ. ಹೌದಾ? ಒಂದು ಪತ್ರಲೇಖನ ಆಯಿತು, ನಂತರದಲ್ಲಿ ಗಾದೆ ಮಾತು. ಎದರೊಂದು ಭಾಷಾಭ್ಯಾಸ. ಗಾದೆ ಮಾತು ಅಂತಂದ್ರೆ ಏನು? ಹೌದಾ? ಗಾದೆ ಮಾತು ಅಂತಂದ್ರೆ ಏನು? ಗಾದೆ ಮಾತು ಅಂತಂದ್ರೆ ಇವತ್ತು ಅರ್ಥಗರ್ಭಿತ ಮಾತುಗಳುಳ್ಳ ಚಿಕ್ಕದೊಂದು, ಚಿಕ್ಕದೋ ಚೊಕ್ಕದೋ ನೋಡಿ, ಅರ್ಥಗರ್ಭಿತವಾದ ಮಾತುಗಳುಳ್ಳ ಚಿಕ್ಕದೋ ಚೊಕ್ಕದೋ ಆದಂಥ ಒಂದು ವ್ಯಾಖ್ಯವೇ ಗಾದೆ ಮಾತು. ಅದಕ್ಕೆ ಹೇಳ್ತಾರೆ ಇವತ್ತು ವೇದ ಗಾದೆಗಳ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ನಾವು ಪ್ರತಿಯೊಂದು ಗಾದೆಗೂ ಹೇಳಬೇಕಾದಂಥದ್ದು. ಇಲ್ಲಿ ಮಾತು ಮಿತವಾಗಿರುತ್ತದೆ ನೋಡ್ರಿ. ಗಾದೆಯಲ್ಲಿ ಮಾತು ಯಾವಾಗಲೂ ಮಿತವಾಗಿರ್ತದ. ಮಾತು ಹೊಳವಾಗಿರ್ತವೆ, ಪ್ರಕಾಶಮಾನವಾಗಿರ್ತವೆ, ಹರಿತವಾಗಿ ಕಾಣ್ತಾ ಇದ್ದಾವೆ. ಒಂದು ಒಂದು ಭಾಷೆಗೆ ಗಾದೆಗಳು ವಜ್ರದ ಗಣಿಗಳಂತೆ ಕೆಲಸ ಮಾಡ್ತಾ ಇದ್ದಾವೆ. ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತದೆ. ಏನ್ರಿ? ಹಾಗಾದ್ರೆ ಒಂದು ಭಾಷೆಗೆ ಗಾದೆಗಳು ವಜ್ರದ ಹಾಗೆ ನೋಡ್ರಿ, ವಜ್ರದ ಗಣಿಗಳಂತೆ ಕೆಲಸವನ್ನ ಮಾಡ್ತಾ ಇದ್ದಾವೆ. ಒಂದು ಜನಾಂಗದ ಅನುಭವ, ಒಂದು ಜನಾಂಗದ ಅನುಭವ ಇವತ್ತು ಆ ಸಂಪತ್ತು ಗಾದೆಗಳಲ್ಲಿ ಸಂಗ್ರಹಗೊಂಡಿರ್ತದೆ. ಒಂದು ಜನಾಂಗದ ನೋಡಿ, ಅವ್ರು ಯಾರು ಬೇಕಾದ ಜನಾಂಗ ಆಗಿರ್ಬೋದು, ಕನ್ನಡ ಜನಾಂಗ ಆಗಿರ್ಬೋದು, ಮರಾಠಿ ಜನಾಂಗ ಆಗಿರ್ಬೋದು, ಉರ್ದು ಜನಾಂಗ ಆಗಿರ್ಬೋದು, ಯಾವುದೇ ಒಂದು ಜನಾಂಗ ಆಗಿರ್ಬೋದ್ರಿ. ಆ ಜನಾಂಗದ ಒಂದು ಏನು ಅನುಭವ, ಸಂಪತ್ತು ಇವತ್ತ ಆ ಗಾದೆಗಳಲ್ಲಿ ಸಂಗ್ರಹಿತವಾಗಿರ್ತದೆ. ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಎಂಬ ಗಾದೆಯ ಮಾತು ಇವತ್ತ ಆ ಗಾದೆಗೆ ಒಂದು ಹಿರಿಮೆಯನ್ನು ಸಾರಿ ಹೇಳ್ತದೆ ನೋಡ್ರಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಆ ಗಾದೆಗೆ ಸಮಾನವಾಗಿ ಆ ಮಾತುಗಳು ಇವತ್ತ ನಮ್ಮ ಗಿರಿಮೆಯನ್ನು ಇವತ್ತ ಸಾರಿ ಹೇಳ್ತಾ ಇದ್ದಾವೆ. ಅವೇನ್ ಮಾಡ್ತಾ ಇದ್ದಾವ? ಸಾರಿ ಹೇಳ್ತಾ ಇದ್ದಾವ. ಗಾದೆಯ ಆಕಾರ ಸಂಕ್ಷಿಪ್ತವಾಗಿದ್ದರು, ಗಾದೆ ಆಕಾರ ಇವತ್ತ ಸಂಕ್ಷಿಪ್ತವಾಗಿದ್ದರು. ಒಂದು 10 ರಿಂದ 15 ಲೈನ್ಗಳು ಬರೀರಿ ಅಂತ ನಾವು ಕೊಡ್ತೇವೆ. ಹೌದ್ರಿ? ಅದು ಸಂಕ್ಷಿಪ್ತವಾಗಿದ್ರು ಇಲ್ಲಿ 1000 ಮಾತಿನಲ್ಲಿ ಹೇಳಬಹುದಾದ 4 ಮಾತುಗಳಲ್ಲಿ ಹೇಳಬಹುದಾಗಿತ್ತು. 1000 ಮಾತುಗಳಲ್ಲಿ ಹೇಳಬಹುದು ಅಥವಾ 1000 ಮಾತುಗಳಲ್ಲಿ ಹೇಳಬಹುದಾದದನ್ನ ಅರ್ಥಗರ್ಭಿತವಾಗಿ ಸ್ಪಷ್ಟವಾಗಿ ನಾವು ಅದನ್ನು 4 ಮಾತುಗಳಲ್ಲಿ ಹೇಳಿ ಮುಗಿಸ್ಬೋದ್ರಿ. ಒಂದು ಜನಾಂಗದ ದೀರ್ಘಕಾಲದ ಅನುಭವ ಸಂಪತ್ತು ನೋಡ್ರಿ. ಒಂದು ಜನಾಂಗದ ದೀರ್ಘಕಾಲದ ಅನುಭವ ಸಂಪತ್ತು, ಅವರು ಅನುಭವಿಸಿದಂಥ ಒಂದು ಸಂಪತ್ತು, ಕಲಾತ್ಮಕತೆ, ಅದರ ಜೊತೆಗೆ ಅವುಗಳ ಉಸಿರು ಹೇಳ್ಬೋದು. ಯಾವಗಳ ಉಸಿರು? ಗಾದೆಗಳು ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ. ಹೌದಾ? ಆ ಗಾದೆಗಳು ಇವತ್ತೇನಾಗಿದ್ದಾವೆ ಅಂತಂದ್ರೆ ಅವು ದೀರ್ಘಕಾಲದ ಒಂದು ಅನುಭವವನ್ನು ಪಡ್ಕೊಂಡಂಥದ್ದು, ದೀರ್ಘಕಾಲದ ಒಂದು ಅನುಭವ ಸಂಪತ್ತನ್ನು ಪಡ್ಕೊಂಡಿದ್ದಾವೆ. ಕಲಾತ್ಮಕತೆ ಅವುಗಳಲ್ಲಿದೆ, ಕಲಾತ್ಮಕತೆಯೇ ಅವುಗಳ ಒಂದು ಉಸಿರು. ಇವತ್ತು ನಿನ್ನೇನಲ್ಲ, ಎಂದು ಇವತ್ತು ಸಮಾಜ ಹುಡ್ಕೊಂಡಿದೆಯೋ, ಎಂದು ಭಾಷೆ ಹುಡ್ಕೊಂಡಿದೆಯೋ, ಪುರಾತನ ಕಾಲದಿಂದಲೂ ಕೂಡ ಇಂದಿನವರೆಗೂ ನಾವು ಇವತ್ತು ಗಾದೆಗಳನ್ನು ನೋಡ್ತಾ ಇದ್ದೇವೆ. ಆ ಗಾದೆಗಳು ಇವತ್ತು ಏನಾಗಿವ ಅಂತಂದ್ರೆ ಇಲ್ಲಿ ಅನುಭವ ಮತ್ತು ಸಂಪತ್ತಿನ ಒಂದು ಉಸಿರು ಅಷ್ಟೇ ಅಲ್ಲ, ಕಲಾತ್ಮಕತೆಯ ಒಂದು ಉಸಿರು ನೋಡ್ರಿ. ಕಲಾತ್ಮಕತೆಯ ಒಂದು ಉಸಿರಾಗಿ ಹಸಿರಾಗಿ
ಇಲ್ಲಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ನಾವು ನೋಡಬೇಕಾದಂಥದ್ದು ವಿದ್ಯಾರ್ಥಿಗಳೇ, ಅವುಗಳು ಗಾದೆ ಇಲ್ಲದ ಮನೆ ಇಲ್ಲ, ಉಪ್ಪಿಲ್ಲದೆ ಅಡುಗೆ ಇಲ್ಲ. ನಾವು ಇವತ್ತು ಗಾದೆಗಳನ್ನು ಹೇಳ್ತಾ ಇದ್ದೇವೆ. ಗಾದೆ ಇಲ್ಲದಂಥ ಮನೆ ಇಲ್ಲ, ಉಪ್ಪಿಲ್ಲದೆ ಇರುವಂಥ ಅಡುಗೆನೇ ರುಚಿ ಆಗೋದಿಲ್ಲ. ಅದೇ ರೀತಿಯಾಗಿ ಎನ್ಬಹುದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆಯ ಸರ್ವಕಾಲಿಕ ಮೌಲ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು. ಅದರ ಜೊತೆಗೆ ರಾಘವ್ ಅವರ ಪ್ರಕಾರ ರಾಘವರವರ ಪ್ರಕಾರ ಗಾದೆಗಳೆಂದರೆ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿದ್ದು, ಗಾದೆ ಅಂತಂದ್ರೆ ಅವರ ಪ್ರಕಾರ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿದ್ದು ಇವತ್ತು ಈಗಲೂ ಇರುವ ಉಪದೇಶಾತ್ಮಕ, ಈಗಲೂ ಕೂಡ ಅವರಿಗೆ ಗಾದೆಗಳು ಸುಳ್ಳಾಗಿಲ್ಲ, ಉಪದೇಶಾತ್ಮಕ ಅಥವಾ ಸಲಹೆಯನ್ನು ನೀಡುವ, ಅವು ಸಲಹೆಯನ್ನು ನೀಡ್ತಾ ಇದ್ದಾವೆ. ನಿಜವಾದ ಅರ್ಥವನ್ನು ಮರೆಸಿ, ನಿಜವಾದಂಥ ಅರ್ಥವನ್ನು ಮರೆಸಿ ಅಲಂಕಾರಿಕವಾಗಿ ವ್ಯಕ್ತವಾಗಿರುವ ರೂಪಕ ಅಥವಾ ನಿಗೂಢ ದ್ಯೋತಕವಾಗಿ ರೂಪ ಬದಲಿಸಿ ಕಾಣಿಸಿಕೊಳ್ಳುವಂಥ ಜನಾಂಗವೊಂದರ ಸೂಕ್ತಿಯೇ ಇವತ್ತು ಒಂದು ಗಾದೆಯಾಗಿದೆ. ಜನಪದರು ಕಟ್ಟಿದ ಈ ಗಾದೆಗಳನ್ನು ನಾವು ಲೋಕೋಕ್ತಿ, ನಾನುಡಿ ಎಂಬುದಾಗಿ ಇವತ್ತು ಕರಿತಾ ಹೋಗ್ತಾ ಇದ್ದೇವೆ. ನಿಮಗಿಲ್ಲಿ ಇವತ್ತು ಅಧ್ಯಯನಕ್ಕೆ ಬರ್ತಾ ಇರುವಂಥದ್ದು ಗಾದೆಗಳು ಕೆಲವಷ್ಟದವ. ಯಾವುವು ಅಂತಂದ್ರೆ ಅದರೊಳಗೆ ಕೊನೆಯದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ. ನೋಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಯಾತಕ್ಕೆ ಬೇಕು? ಪ್ರಶ್ನಾರ್ಥಕ ಇದೆಯಲ್ಲಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನೋಡ್ರಿ, ಊರು ಉಪಕಾರವರೆಯದು ಇವತ್ತ ಹೆಣ ಶೃಂಗಾರವನ್ನರೆಯದು. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಎತ್ತು ಏನಿಗೆ ಹೇಳಿದರೆ ಕೋನ ನೀರಿಗೆ. ಚಿನ್ನ ತಿಂದು ಬದುಕಲಾಗ್ತದ. ನಿಮಗೂ ನಾಟಕ ಭಾಗದಲ್ಲಿ ಬರ್ತಾ ಇರುವಂಥ ಒಂದು ಗಾದೆ ಮಾತು, ಚಿನ್ನ ತಿಂದು ಬದುಕಲಾಗ್ತದ. ತುಂಬಿದ ಕೂಡ ತುಳುಕೋದಿಲ್ಲ, ಬೆಳಗಿರುವುದಿಲ್ಲ ಹಾಲಲ್ಲ. ಮಾಡಿದ್ದನ್ನು ಮಹಾರಾಯ, ತಾಳಿದವನು ಬಾಳೆ, ಮಾತು ಬೆಳೆ ಮೌನ ಬಂಗಾರ ಅಂತನ್ನುವಂಥ ಗಾದೆ ಮಾತುಗಳನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಮತ್ತೊಂದನ್ನು ನೋಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಏನು ಅಂತಂದರೆ ಅತ್ಯಂತ ಪ್ರಮುಖವಾದಂಥದ್ದು 5 ಮಾರ್ಕ್ಸ್ಗಳಿಗೆ ಬರ್ತಾ ಇರುವಂಥದ್ದು. ಎಷ್ಟು ಮಾರ್ಕ್ಸ್ ರೀ? 5 ಮಾರ್ಕ್ಸ್ಗಳಿಗೆ ಬರ್ತಾ ಇರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಪ್ರಬಂಧ ರಚನೆ ಅಂತ ವಿದ್ಯಾರ್ಥಿಗಳು. ಯಾವುದು ಅಂತಂದ್ರೆ ಪ್ರಬಂಧ ರಚನೆ. ಹಾಗಾದ್ರೆ ಈ ಪ್ರಬಂಧ ರಚನೆಯನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಮಾಡಿಕೊಳ್ಬೇಕು? ಪ್ರಬಂಧ ರಚನೆಗಳಲ್ಲಿ ಎಷ್ಟು ಪ್ರಬಂಧಗಳನ್ನು ನಿಮ್ಮ ಇವತ್ತು ಪಠ್ಯಕ್ಕಾಗಿ ಹಚ್ಚಿದ್ದಾರೆ, ನಿಮ್ಮ ಪ್ರಯೋಗ ಪ್ರಣತಿಯಲ್ಲಿ ಇವತ್ತು ಕೊಡು ಮಾಡಿದ್ದಾರೆ ಪ್ರಥಮ PUCಗೆ. ಹಾಗಾದರೆ ಒಂದು ವಿಷಯವನ್ನು ಕುರಿತು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ. ನೋಡ್ರಿ, ಪ್ರಬಂಧ ಅನ್ನೋದು ಏನ? ಒಂದು ವಿಷಯವನ್ನು ಕುರಿತು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಲಿಖಿತ ಸಾಹಿತ್ಯದ ಒಂದು ಪ್ರಕಾರಕ್ಕೆ ನಾವೇನಂತ ಕರಿತೀವಿ? ಪ್ರಬಂಧ ರಚನೆ ಅಂತ ಕರಿತೀವಿ. ಬರವಣಿಗೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾ, ಬರವಣಿಗೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾ ನಡೆಸುವ ಸತತ ಒಂದು ಪ್ರಯತ್ನ, ಸತತವಾದಂತಹ ಒಂದು ಪ್ರಯತ್ನ ಪ್ರಬಂಧ. ಬರೆಯುತ್ತಾ ಹೋದಂತೆ ಪ್ರಬಂಧ ರಚನಾ ಸಾಮರ್ಥ್ಯವು ವೃದ್ಧಿಗೊಳ್ಳುತ್ತಾ ಹೋಗುತ್ತದೆ. ನಾವು ಯಾವಾಗ ಹೆಚ್ಚೆಚ್ಚು ಬರವಣಿಗೆಯನ್ನು ಬರಿತಾ ಹೋಗ್ತಾ ಇದ್ದೀವೋ ಆವಾಗ ಪ್ರಬಂಧ ರಚನೆ ಅನ್ನೋದು ಇವತ್ತು ಅಭಿವೃದ್ಧಿಯನ್ನು ಪಡಿತಾ ಹೋಗ್ತದೆ. ನಾವು ಚಿಕ್ಕವರಿದ್ದಾಗ ಯಾವ ರೀತಿಯಾಗಿರ್ತಾ ಇದ್ದೇವೋ ಬೆಳೆದ ನಂತರದಲ್ಲಿ ಆ ರೀತಿ ಇರೋದಿಲ್ಲ ನಾವು. ಯಾಕಂದ್ರೆ ನಮ್ಮಲ್ಲಿ ಬದಲಾವಣೆಗಳಾಗಿರ್ತವೆ, ಅಭಿವೃದ್ಧಿ ಆಗಿರ್ತದೆ ಯಾವ ರೀತಿಯಾಗಿ. ಅದೇ ರೀತಿಯಾಗಿ ಒಂದು ಪ್ರಬಂಧ ರಚನೆಯನ್ನು ಮಾಡಬೇಕಾದ್ರೆ ಇವತ್ತು ಸತತವಾದಂಥ ಒಂದು ಪ್ರಯತ್ನ ಬೇಕು. ಆ ಸತತವಾದಂಥ ಒಂದು ಪ್ರಯತ್ನ ಏನಿದೆ ಅಲ್ಲ, ಅದು ಹೋದಂತೆ ಒಂದು ರಚನಾ ಸಾಮರ್ಥ್ಯವನ್ನು ಮಾಡಿಕೊಳ್ಳುವಂಥ ಒಂದು ಅಭಿವೃದ್ಧಿ ನಮ್ಮದಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಪ್ರಬಂಧದಲ್ಲಿರುವಂಥ ಒಂದು
ವಿಷಯ ನಿರೂಪಣೆ ಅನ್ನುವಂಥದ್ದು. ನೋಡ್ರಿ, ನಾವೊಂದು ಪ್ರಬಂಧವನ್ನು ಬರೀಬೇಕಾದ್ರೆ ಅದಕ್ಕೆ ಒಂದಿಷ್ಟು ಏನದಾವ ಅಂತಂದ್ರೆ ಸಲಹೆಗಳಿವೆ, ನಿಯಮಗಳದಾವ. ಆ ನಿಯಮಗಳನ್ನು ನಾವು ಪಾಲಿಸಿದ್ವಿ ಅಂದ್ರೆ ನಮ್ಗೆ ಇವತ್ತು ಹೆಚ್ಚಿನ ಅಂಕಗಳನ್ನು ಅಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಒಂದು ಪ್ರಬಂಧದ ಒಂದು ವಿಚಾರದಲ್ಲಿ ಏಕತೆ ಅನ್ನೋದು ಬೇಕು, ಕ್ರಮಬದ್ಧತೆ ವಿಚಾರ ಇರಬೇಕು. ಆ ಕ್ರಮಬದ್ಧತೆ ವಿಚಾರ ಸರಳ ರೂಪದಲ್ಲಿ ಇರಬೇಕು. ಸರಳವಾದಂಥ ಒಂದು ಶೈಲಿ, ವೈಯಕ್ತಿಕತೆ, ಸೂಕ್ತವಾದಂಥ ಒಂದು ವಿಷಯ ನಿರೂಪಣೆ, ಅವುಗಳ ಒಂದು ತಾರ್ಕಿಕವಾದಂಥ ಜೋಡಣೆ. ನೋಡ್ರಿ, ನಮ್ಗೆ ಬಿಡ್ತಾರೋ ತರ್ಕವನ್ನು ಮಾಡಿ ನೀವು ಒಂದು ಲೈನನ್ನು ಅಥವಾ ಒಂದು ಪದವನ್ನು ಅಥವಾ ಒಂದು ಸೆಂಟೆನ್ಸನ್ನು ಅಥವಾ ಒಂದು ವಾಕ್ಯವನ್ನು ಅಲ್ಲಿ ರಚನೆ ಮಾಡಿಕೊಡ್ಬೇಕಾಗ್ತದೆ. ಇವತ್ತು ತಾರ್ಕಿಕ ಜೋಡಣೆ ಮತ್ತು ಪ್ರಭಾವಶಾಲಿಯಾದಂಥ ಸರಳವಾದಂಥ ಒಂದು ಶೈಲಿ ಅಲ್ಲಿರಬೇಕು. ಸರಳವಾದಂಥ ಒಂದು ಶೈಲಿಯನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರಬಂಧ ರಚನೆಯ ಹಂತಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಯಾವ ರೀತಿಯಾಗಿ ನೋಡ್ಬೋದು, ಹೇಳ್ಬೋದು ಅಥವಾ ನೋಡ್ಬೋದು. ವಿಷಯದ ಆಯ್ಕೆ, ಪ್ರಬಂಧವನ್ನು ನಾವೇನು ಮಾಡ್ತೀವಿ, ಒಂದು ವಿಷಯದ ಆಯ್ಕೆ. ಏನಂದ್ರೆ ವಿಷಯದ ಆಯ್ಕೆ, ಹೌದಾ? ಎರಡನೇ, ಒಂದು ವಿಷಯವನ್ನು ನಾವು ಆಯ್ಕೆ ಮಾಡಿಕೊಳ್ತೀವಿ. ಇಲ್ಲಿ ವಿಷಯದ ಒಂದು ವಿಶ್ಲೇಷಣೆ, ವಿಷಯದ ವಿಶ್ಲೇಷಣೆ, ವಿಷಯದ ಆಯ್ಕೆ, ವಿಷಯ ವಿಶ್ಲೇಷಣೆ. ಆ ನಂತರದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ರೋಢೀಕರಣ. ಏನು ಕ್ರೋಢೀಕರಣ? ಹೌದಾ? ಕ್ರೋಢೀಕರಣ ಯಾವುದು? ಕ್ರೋಢೀಕರಣ ವಿಷಯದ ಒಂದು ಕ್ರೋಢೀಕರಣ. ಆ ನಂತರದಲ್ಲಿ ಕರಡು ಪ್ರತಿರಚನೆ, ಕರಡು ಪ್ರತಿರಚನೆ, ಕರಡು ಕರಡು ಪ್ರತಿರಚನೆ. ಕರಡು ಪ್ರತಿರಚನೆ, ಪ್ರತಿಯನ್ನು ನಾವು ಯಾವ ರೀತಿಯಲ್ಲಿ ರಚನೆ ಮಾಡಿಕೊಳ್ಬೇಕಾ. ಆ ನಂತರ ಪುನರಾವರ್ತನೆ, ಪುನರಾವರ್ತನೆ ಎಷ್ಟೇದು? 5ನೇ ಅಂಶ. ಪುನರಾವರ್ತನೆ, ಪುನರಾವರ್ತನೆ ಅಂದ್ರೆ ಅದನ್ನು ನೆನಪು ಮಾಡ್ಕೊಳ್ಳೋದು ಅಥವಾ ಪುನರ್ ಬರೆಯೋದು. ಪುನರಾವರ್ತನೆ ಮತ್ತು ಅಂತಿಮ ಪ್ರತಿರಚನೆ, ಅಂತಿಮ ಪ್ರತಿರಚನೆ, ಪ್ರತಿರಚನೆ. ಈ ರೀತಿಯಾಗಿ ಪುನರಾವರ್ತನೆ, ಅಂತಿಮ ಪ್ರತಿರಚನೆ, ಇವತ್ತು ಪ್ರತಿರಚನೆ. ಹಾಗಾದ್ರೆ ನಾವು ಮುಖ್ಯವಾಗಿ ಒಂದು ಪ್ರಬಂಧವನ್ನು ಬರೆಯಬೇಕಾದ್ರೆ ಎಷ್ಟು ಅಂಶಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು? ಇಲ್ಲಿ ವಿಷಯದ ಆಯ್ಕೆ, ವಿಷಯದ ವಿಶ್ಲೇಷಣೆ, ರೂಢೀಕರಣ, ಆನಂತರದಲ್ಲಿ ಕರಡು ಪ್ರತಿರಚನೆ, ಯಾವ ರೀತಿಯಾಗಿ ನಾವು ಅದನ್ನು ರಚನೆ ಮಾಡಿದೀವೋ ಆ ರಚನೆಯ ಒಂದು ಅಂತಿಮತೆ, ಒಂದು ಪುನರಾವರ್ತನೆ. ಅದನ್ನು ವರ್ತನೆಯನ್ನು ಮಾಡಬೇಕು, ಪುನರಾವರ್ತನೆಯನ್ನು ಮಾಡಬೇಕು. ಮೇಲೆ ಬರೆದಿದ್ದನ್ನು ಕೆಳಗೆ ಬರೋದಲ್ರಿ, ಮತ್ತೆ ಅದನ್ನು ನೆನಪಿಸಿಕೊಂಡು ಅದರ ಜೋಡಣೆಗೆ ಪ್ರತಿರೂಪವನ್ನು ಕೊಡ್ತಾ ಹೋಗೋದು. ಅದೇ ರೀತಿಯಲ್ಲಿ ಇಲ್ಲಿ ಅಂತಿಮ ಪ್ರತಿರಚನೆ ಅಂದ್ರೆ ಕೊನೆಗೆ ಬರಿತೀವಲ್ಲ ನಾವು, ಏನ ಸಮಾರೋಪ ಅಂತ ಇದಕ್ಕೆ ಇನ್ನೊಂದೇನ್ರಿ? ಸಮಾರೋಪ. ಯಾವಾಗಲೂ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ನಾವು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋಕ್ಕಿಂತ ಮೊದಲಿಗೆ ಪೀಠಿಕೆಯನ್ನು ಹಾಕೊಳ್ಬೇಕಾಗ್ತದೆ. ಪೀಠಿಕೆ, ಅವರೇ ಪೀಠಿಕೆಯನ್ನು ಹಾಕೊಂಡು ಒಂದು ಪ್ರಬಂಧವನ್ನು ನಾವು ಬರಿತಾ ಹೋಗಬೇಕು. ಹಾಗಾದರೆ ಪ್ರಬಂಧಕ್ಕೆ ಏನಿರ್ತದಂದ್ರೆ ಒಂದು ಪೀಠಿಕೆ, ಒಡಲು, ಉಪಸಂಹಾರ ಅನ್ನುವಂಥ 3 ಅಂಶಗಳನ್ನು ನಾವಿಲ್ಲಿ ಗುರುತಿಸಿಕೊಳ್ಬೇಕು. ಅದೇ ರೀತಿಯಾಗಿ ವ್ಯಾಖ್ಯಾನವು ಒಂದೇ ವಿಷಯದ ಬಿಂದುವಿನ ಸುತ್ತ ಹೆಣೆದ ಅನೇಕ ವ್ಯಾಖ್ಯೆಗಳನ್ನು ಇವತ್ತು ಹೊಂದಿರ್ತಾ ಇದೆ. ವ್ಯಾಖ್ಯೆಯಿಂದ ಇವತ್ತು ಒಂದೇ ಪದರ ಬಂಧವನ್ನು ಹೊಂದಿರುವುದಿಲ್ಲ, ಬೇರೆ ಬೇರೆ ಪದಗಳನ್ನು ಹೊಂದಿದಂಥ ಒಂದು ವ್ಯಾಖ್ಯ ರಚನೆಯನ್ನು ನಾವಲ್ಲಿ ಮಾಡ್ಕೊಳ್ತಾ ಹೋಗ್ತೇವೆ.
ಇವತ್ತು ಒಂದು ವಿಷಯದ ಬಿಂದುವಿನ ಸುತ್ತ ಹಿಡಿದಂಥ ಬಿಂದು ಒಂದು ಚುಕ್ಕಿ ಅಂತದೆ, ಅದು ಒಂದು ಬಿಂದುವಾಗಿ ಇವತ್ತು ರಚನೆ ಆಗ್ತಾ ಹೋಗ್ತದೆ. ಅನೇಕ ವ್ಯಾಖ್ಯೆಗಳನ್ನು ನಾವು ಇವತ್ತು ಅದಕ್ಕೆ ಜೋಡಿಸ್ತಾ ಬರೀತಾ ಬರ್ತಾ ಇದ್ದೇವೆ. ಬರೆಯಬೇಕಾದಂಥ ವಿಷಯಗಳನ್ನು ಅನುಸರಿಸಿ ನೋಡ್ರಿ, ನಾವು ಏನನ್ನು ಬರೆಯಾಕತ್ತೀವಿ, ಬರಿಬೇಕಾದಂಥ ಒಂದಿಷ್ಟು ವಿಷಯಗಳನ್ನು ಅನುಸರಿಸಿ ವ್ಯಾಖ್ಯಾನವನ್ನು ಚಿಕ್ಕದು ದೊಡ್ಡದು ನಾವು ಮಾಡ್ಬೋದು. ನಮಗೆ ಎಷ್ಟು ವಿಷಯ ವಿಶ್ಲೇಷಣೆ ಇದೆ ಅಷ್ಟನ್ನು ಬರೀಬೋದು. ನಾವು ಹಿಗ್ಗಿಸ್ಕೊಳ್ಬೋದು, ಬೇಕಾದ್ರೆ ಕುಗ್ಗಿಸ್ಕೊಳ್ಬೋದು, ಅಂದರೆ ದೊಡ್ಡದನ್ನಾಗಿ ಮಾಡ್ಕೊಬೋದು ಅಥವಾ ಚಿಕ್ಕದನ್ನಾಗಿ ಮಾಡ್ಕೊಳ್ಬೋದು. ಅಲ್ಲಲ್ಲಿ ಒಂದು ಸುದ್ದಿಗಳು, ಗಾದೆಗಳು, ಉದಾಹರಣೆಗಳಿದ್ರೆ ಅಂದರೆ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ, ಒಂದಿಷ್ಟು ಗಾದೆಗಳನ್ನು ಕೊಡ್ತಾ ಅಥವಾ ಒಂದಿಷ್ಟು ಸುದ್ದಿಗಳನ್ನು ಹಾಕ್ತಾ ನೋಡ್ರಿ. ಅಲ್ಲಿ ಹೇಳಿದ್ರು ವೇದ ಸುಳ್ಳಾದರು, ಗಾದೆ ಸುಳ್ಳಾದರು, ಮೂರ್ತಿ ಚಿಕ್ಕದಾದರು, ಕೀರ್ತಿ ದೊಡ್ಡದು. ನೋಡ್ರಿ, ಈ ರೀತಿಯಾಗಿ ಮಾತುಗಳಲ್ಲಿ ಮೌನ ಬಂಗಾರ ಅಂತೇಳಿ ಒಂದು ಪ್ರಬಂಧವನ್ನು ಬರೆಯುವಾಗ ನಾವು ಅವುಗಳಿಗೆ ಯುಕ್ತಿಯನ್ನು ಅಥವಾ ಸೂಕ್ತಿಯನ್ನು ಹಾಕ್ತಾ ಹೋಗ್ಬಿಟ್ಟಿವಿ ಅಂದ್ರೆ ಅದು ವಿಷಯಕ್ಕೆ ಇವತ್ತು ಇನ್ನಷ್ಟು ಮೆರಗನ್ನು ನೀಡ್ತಾ ಹೋಗ್ತಾ ಇದೆ. ಹಾಗೆಯೇ ಇವತ್ತು ಇಲ್ಲಿ ಓದುಗರಿಗೆ ಬಹಳಷ್ಟು ಇಷ್ಟವಾಗ್ತದೆ. ಅದರ ಜೊತೆಗೆ ಒಂದು ಪ್ಯಾರಾಗ್ರಾಫಿನ ಮೊದಲ ವ್ಯಾಖ್ಯದ ವಿಷಯವನ್ನು ನಾವು ಪ್ರಾರಂಭಿಸಿದರೆ ಅಲ್ಲಿ ಕೊನೆಯ ವ್ಯಾಖ್ಯೆಯು ಆ ವಿಷಯವನ್ನು ಉಪಸಂಹಾರ ಮಾಡಬೇಕು. ಮೇಲಿನ ಒಂದು ವಿಷಯ ಪೀಠಿಕೆಯನ್ನು ನಾವೇನು ತಗೊಂಡಿರ್ತೇವೋ ಆ ಪೀಠಿಕೆಯ ವಿಷಯವನ್ನು ನಾವೇನು ಮಾಡಬೇಕು ಅಂತಂದ್ರೆ ಕೊನೆಯ ಒಂದು ಅಂತಿಮ ಸಮಾರೋಪದಲ್ಲೇ ಇವತ್ತು ನಾವು ಅದನ್ನು ಹೇಳ್ತಾ ಹೋಗಬೇಕು, ಮಾಡ್ತಾ ಹೋಗಬೇಕು, ಅದನ್ನು ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವು ಇವತ್ತು ಏನು ಮಾಡಿದ್ವಿ, ಇಲ್ಲಿ ಒಂದು ಪ್ರಬಂಧ ರಚನೆ, ಹೌದಾ, ಒಂದು ಪ್ರಬಂಧ ರಚನೆ ಭಾಷಾಭ್ಯಾಸದಲ್ಲಿ ಇವತ್ತು ನಾವು ಮೊದಲಿಗೆ ಏನು ಮಾಡಿದ್ವಿ, ಪ್ರಯೋಗ ಪ್ರಮಿತಿ. ಇದು ನಮಗೆ ಪ್ರಥಮ PUCಗೆ ಇರ್ತಾ ಇರುವಂಥ ಒಂದು ಗ್ರಾಮರ್ ಬುಕ್, ಅಂದರೆ ವ್ಯಾಕರಣ ಅಂಶಗಳನ್ನು ಗುರುತಿಸಿಕೊಳ್ಳುವಂಥ ಒಂದು ಪುಸ್ತಕ. ಇಲ್ಲಿ ಭಾಷಾಭ್ಯಾಸ ಅಂತ ಬರ್ತದೆ. ಆ ಭಾಷಾಭ್ಯಾಸದಲ್ಲಿ ನಾವು ಪ್ರಮುಖವಾಗಿ ಏನನ್ನು ಅಧ್ಯಯನ ಮಾಡಿದ್ವಿ, ಇವತ್ತು ಒಂದು ಪತ್ರಲೇಖನವನ್ನು ಚರ್ಚೆ ಮಾಡಿದ್ವಿ. ಪತ್ರದ ಲೇಖನದ ಯಾವ ರೀತಿಯಾಗಿರ್ತದೆ, ಆ ನಂತರ ಒಂದು ಪ್ರಬಂಧವನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಹವ್ಯಾಸಗಳು ಏನು, ಆ ಹವ್ಯಾಸಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲ, ಇವತ್ತು ನಮಗೆ ಕೆಲವು ಪ್ರಬಂಧಗಳ ವಿಷಯಗಳು ಬರ್ತಾವೆ. ನಿಮಗೆ ಇದನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೇಳೋಂಗಿಲ್ಲ. ಇವತ್ತು ಪ್ರಬಂಧ ಏನು ಕೇಳ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಹಾಕ್ಬೋದು, ಕೃಷಿ ಪದ್ಧತಿಯನ್ನು ಕೇಳ್ಬೋದು, ಚಲನಚಿತ್ರ, ಜಾಗತೀಕರಣ, ಪ್ರಥಮ PUCಗೆ ಇದ್ದಂಥವು, ಜಾಹೀರಾತುಗಳು, ಪುಸ್ತಕದ ಮಹತ್ವ, ಫ್ಯಾಷನ್ ಪ್ರಪಂಚ, ಬದುಕುವಂಥ ಒಂದು ಕಲೆ, ಬರಗಾಲ, ಯೋಗಾಭ್ಯಾಸ, ರಾಜಕಾರಣ, ಹೀಗೆ ಹಲವಾರು ಇವತ್ತು ಪ್ರಬಂಧಗಳನ್ನು ನಿಮ್ಗೆ ಟೆಕ್ಸ್ಟ್ ಬುಕ್ಕಿಗೆ ಇಟ್ಟಾನೆ ಈ ಪ್ರಯೋಗ ಪ್ರಬಂಧದಲ್ಲಿ. ಅದರಲ್ಲೇ ನಿಮ್ಗೆ 50 ಮಾರ್ಕ್ಸಿನ ಒಂದು ಟೆಸ್ಟ್, ಆ 50 ಮಾರ್ಕ್ಸಿನ ಒಂದು ಟೆಸ್ಟ್ನೊಳಗೆ ನಿಮ್ಗೆ ಏನು ಮಾಡ್ಬೋದು ರೀ, ಇದರಲ್ಲಿರುವಂಥ ಒಂದು ಪ್ರಬಂಧ ರಚನೆಯನ್ನು ಕೇಳಬಹುದು ಅನ್ನೋದನ್ನು ನಾವು ಇವತ್ತೇನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನೇನು ನೋಡೋಣ, ಸಮಾನಾರ್ಥಗಳು,